ಓಯ್ ಶಂಕರ. ಯಾರು? ಓ ಪರಮೇಶಿನಾ? ಏನೋ ಶಂಕರ, ಗೌಡ್ರಿಗೇನೋ ಆಕ್ಸಿಡೆಂಟ್ ಆಯ್ತಂತೆ. ಇವಾಗ ಗೊತ್ತಾಯ್ತು ವಿಚಾರ. ನಂಗೆ ನನ್ನ ಹೆಂಡತಿ ಹೇಳಿದ್ಲು, ಅದಕ್ಕೆ ನಿನ್ ಕೇಳವ ಅಂತ ಬಂದೆ. ಅವ್ರೇನೋ ನಿನ್ ಜೊತೆನೇ ಇದ್ರಂತೆ ಆಕ್ಸಿಡೆಂಟ್ ಆಗುವಾಗ. ಹೌದು ಕಣ್ಲ ಪರಮೇಶಿ, ಅದೇನಾಯ್ತು ಅಂದ್ರೆ ನಾನು ಗೌಡ್ರು ಇಬ್ರು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕಬಿಟ್ಟಿದ್ದು. ಎಣ್ಣೆ ಹಾಕೊಂಡಾಗ ಗಾಡಿ ಕಂಟ್ರೋಲ್ ಸಿಕ್ಕಲ್ಲ ನೋಡು. ಮಳೆ ಬೇರೆ ಬರ್ತಾ ಇತ್ತು. ಅವಾಗ ಸ್ವಲ್ಪ ಸ್ಕಿಡ್ ಆಗ್ಬಿಟ್ಟು ಬಿದ್ದುಬಿಟ್ಟು. ಸದ್ಯಕ್ಕೆ ನನಗೇನೂ ಆಗಿಲ್ಲ. ನಾ ಗಾಡಿ ತಗೊಂಡು ಮನೆಗೆ ಬಂದೆ. ಶಾಂತಕನವೇ ಕಾರ್ತಿನವೇ ಗೌಡ್ರನ್ನ ಹಾಸ್ಪಿಟ್ಲ್ ಕರ್ಕೊಂಡೋದ್ರು. ಹೌದಾ? ಯಾವ ಹಾಸ್ಪಿಟ್ಲ್ ಅಂತೆ? ಬಾ ಪರಮೇಶಿ, ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡು ಮಾತಾಡವ. ಇಲ್ಲೆಲ್ಲ ಸೈಕಲು ಗಾಡಿ ಬರ್ತಾ ಇರ್ತವೆ. ಹ್ಞೂ ಸರಿ ಸರಿ ನಡಿ. ನಾನುವೇ ಗೌಡ್ರು ದೊಡ್ಡ ಮಗ ಕಾರ್ತಿಕ ಇದ್ದಾನಲ್ಲ, ಅವನು ಫೋನ್ ಮಾಡಿದ್ದೆ. ಅಂಥದ್ದು ಏನೂ ಇಲ್ಲ ಬುಡಿ ಶಂಕರನ, ಗಾಬರಿ ಆಗಬೇಡಿ. ತಲೆ ಸ್ವಲ್ಪ ಏಟು ಬಿದ್ದಿದೆ, ಅದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಸಾಯಂಕಾಲನೇ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಹೇಳೋರೆ, ಕರ್ಕೊಬತ್ತೀವಿ ಅಂತಂದ. ಕರ್ಕೊಬಂದ್ಮೇಲೆ ಗೌಡ್ರ ಮನೆ ತಗೋ ಹೋಗಿ ಬರಬೇಕು ನಾನುವೇ. ನನಗೂ ನನ್ನ ಹೆಂಡತಿ ಪಾರಿ ಹೇಳಿದ್ಲು, ಗೌಡ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಮಾತಾಡ್ತಾ ಇಲ್ವಂತೆ ಕಣ್ರಿ ಅಂತ. ನಾನು ಇದೇನಪ್ಪ ಹಿಂಗಾಗೋಯ್ತು ಅಂದ್ಬಿಟ್ಟು ನಿನ್ನ ಕೇಳವ ಅಂತ ನಿಮ್ಮನೆ ಕಡೆಗೆ ಬರ್ತಾ ಇದ್ದೆ. ಸರಿ ಬಿಡ್ಲ ಪರಮೇಶಿ, ಇಬ್ರು ಗೌಡ್ರ ಮನೆ ತಗ ಹೋಗೋಣ. ಡಿಸ್ಚಾರ್ಜ್ ಮಾಡ್ಕೊ ಬಂದ್ಮೇಲೆ ಗೊತ್ತಾಯ್ತದಲ್ಲ. ಏನೇ ಆಯ್ತು ಗೌರಿ? ನೀನ್ ಯಾಕೆ ಈ ಥರ ಯದ್ನ ಬಿದ್ನ ತೋಡ್ ಬರ್ತಾ ಇದೀಯಾ? ರೀ, ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿತ್ತು. ಅದಕ್ಕೆ ನಾನು ಮುಡಿಕೊಂಡು ಅಂಗಡಿ ತಗ ಹೋಗಿದ್ದೆ. ನೀವು ಅಂಗಡಿ ತಗ ಇರ್ಲಿಲ್ವಲ್ಲ, ಅದಕ್ಕೆ ಇಲ್ಲೇ ಹಳ್ಳಿ ಕಟ್ಟಿ ತಗ ಕೂತಿರ್ತೀರಾ ಅಂತ ಇಲ್ಲಿಗೆ ಹುಡುಕ ಬಂದೆ. ಅಯ್ಯೋ ಅಯ್ಯೋ ಅಯ್ಯೋ, ಒಂದು ಫೋನ್ ಮಾಡಿ ಹೇಳತ್ತಾನೆ, ಇಲ್ಲಿ ಗಂಟ ಹುಡ್ಕೊಂಡು ಓಡ್ ಬಂದಾರೆ. ಹಿಂಗೆ ಸ್ವಲ್ಪ ಸಮಾಧಾನ ತಕೋ, ಉಸಿರು ತಕೋ. ರೀ, ನಾನೇನು ಹೇಳ್ಬೇಕು ನಿಮ್ಗೆ. ನಾನು ಹೇಳೋದೇನಾರು ನೀವು ಕೇಳ್ಬಿಟ್ರೆ ಶಾಕ್ ಆಗ್ಬಿಡ್ತೀರಾ ಗೊತ್ತಾ? ಅದೇನು ವಿಚಾರ ಅಂತ ಫಸ್ಟ್ ಹೇಳು. ಶಾಕ್ ಆಗುತ್ತೆ ಇಲ್ವಾ ಅಂತ ಆಮೇಲೆ ನೋಡೋಣ. ಯಾಕೋ ಶಂಕರ್ ಹಿಂಗೆ ಆಗ್ತಿದೀಯಾ? ಗೌರವಕ್ಕವರು ಅದೇನು ಹೇಳಕ್ ಬಂದಾರೆ, ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋ. ಪರಮೇಶಣ್ಣ, ನಾನು ಹೇಳೋ ವಿಚಾರ ಕೇಳಿದ್ರೆ ಫಸ್ಟ್ ಶಾಕ್ ಆಗೋದು ನಿಮ್ಗಿಯಾ? ಹೌದಾ? ಏನು ಗೌರವಕ್ಕವ್ರೆ, ಏನಾಯ್ತು? ಅದು ಅದು ಗೌಡ್ರನ್ನ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದವ್ರೆ. ಏ ಗೌರಿ, ಏನೇ ಮಾತಾಡ್ತಿದೀಯಾ ನೀನು? ಗೌಡ್ರು ಡಿಸ್ಚಾರ್ಜ್ ಮಾಡ್ಸ್ಕೊಂಡು ಮನೆಗೆ ಬಂದ್ರೆ ಅದರಲ್ಲೇನೆ ಶಾಕ್ ಆಗೋದಿದೆ. ಎಲ್ಲ ನನ್ನ ಕರ್ಮ. ನೋಡು ಪರಮೇಶಿ, ಹಿಂಗೇನೆ ನಮ್ಮವ್ವ ಒಂಥರ ಆಡ್ತಾಳೆ, ಇವಳು ಒಂಥರ ಆಡ್ತಾಳೆ. ನನಗಂತೂ ಸಾಕಾಗಿ ಹೋಗಿದೆ. ಇದ್ರಲ್ಲೇನಪ್ಪ ಶಾಕ್ ಆಗೋ ವಿಚಾರ ಇರೋದು? ಯಾಕ್ರಿ ಒಳ್ಳೆ ಆಡ್ತೀವಿ ಗುಡ್ತಾ ಆಡ್ತೀರಾ? ಪೂರ್ತಿ ಎಲ್ಲ ನಾನು ಕೇಳಿಸ್ಕೊತೀರಿ ಏನಿವಾಗ? ಶಂಕರ ಸುಮ್ಮನಿರೋ ನೀನು. ಗೌರವಕ್ಕವ್ರೆ ಹೇಳಿ ನೀವು. ಏನ್ ಗೊತ್ತಾ ಪರಮೇಶಣ್ಣ, ಗೌಡ್ರಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ತಲೆಗೆ ಏಟಾಗಿತ್ತಲ್ಲ, ಅದಕ್ಕೆ ಈ ಜನ್ಮದನ್ನೆಲ್ಲ ಮರ್ತುಬಿಟ್ಟು ಹಳೆ ಜನ್ಮಕ್ಕೆ ಹೋಗ್ಬಿಟ್ಟವ್ರಂತೆ. ಇವಾಗ ಅವರು ಮಹಾರಾಜ ಅಂತೆ. ಏನು? ಗೌಡ್ರು ಮಹಾರಾಜ? ರೀ, ನೀವ್ ಇಷ್ಟಕ್ಕೆ ಶಾಕ್ ಆದ್ರೆ ಹೆಂಗೆ? ಇನ್ನೂ ಇದೆ ವಿಚಾರ. ಇನ್ನೂ ಇದೆಯಾ? ಅದೇನು ಅಂತ ಹೇಳಿ ಬೇಗ. ಏನ್ ಗೊತ್ತಾ ಪರಮೇಶಣ್ಣ, ನಿಮ್ಮ ಹೆಂಡತಿ ಪಾರಿ ಅವಳಲ್ಲ, ಅವಳ ಗೌಡ್ರು ನೀನು ನನ್ನ ಎರಡನೇ ಪತ್ನಿ ದೇವಿ ಪಾರಿಜಾತ ಅಂತ ಮಾತಾಡ್ಸಕ್ ಹೋದ್ರು. ಈ ವಿಚಾರ ಕೇಳ್ಬಿಟ್ಟು ಪಾರಿ ಶಾಕ್ ಆಗ್ಬಿಟ್ಟು ಅಲ್ಲೇ ಕೂತ್ಕೊಬಿಟ್ಲು. ನನ್ಗಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಈ ವಿಚಾರ ನಿಮಗೆ ತಿಳಿಸೋಣ ಅಂತ ಓಡೋಡ್ ಬಂದೆ. ಅಯ್ಯಯ್ಯೋ, ಏನಾರು ಎಡವಟ ಆಗಿಂತ ಮುಂಚೆ ಫಸ್ಟ್ ಗೌಡ್ರ ಮನೆಗೆ ಹೋಗುವ ನಾವು. ಬಾಲಶಂಕರ ಹೋಗೋಣ. ಹ್ಞೂ ನಡಿ ನಡಿ ಪರಮೇಶಿ. ನಾನು ನಿಮ್ ಜೊತೆ ಬರ್ತೀನಿ. ನಡೀದು ಎಲ್ಲ ಒಟ್ಟಿಗೆ ಹೋಗುವ, ಏನಾಗಿದೆ ಅಂತ ನೋಡವ. ದೇವಿ ಪಾರಿಜಾತ ಬಾಯಿಲ್ಲಿ. ಅವ್ವ ಶಾಂತಕ, ಏನು ಇದೆಲ್ಲ? ಗೌಡ್ರು ನನ್ನ ಎರಡನೇ ಹೆಂಡತಿ ಅಂತ ಕರೀತಾರಲ್ಲ, ನೀ ನೋಡ್ರಿ ಒಂದಕ್ಕೂ ಮಾತಾಡ್ತಾ ನಿಂತಿದೆಯಲ್ಲ ಶಾಂತಕ. ಪಾರಿ, ನಮ್ ಗೌಡ್ರು ಆಡ್ತಿರೋದು ನೋಡಿದ್ರೆ ನನಗೂ ಸಿಟ್ಟು ಬರ್ತಾ ಇದೆ. ಏನ್ ಮಾಡ್ಲಿ, ಅವ್ರ ಆರೋಗ್ಯ ಸರಿ ಇಲ್ಲ. ನೀವು ಅಕ್ಕಪಕ್ಕದ ಮನೆಯವರು, ನನ್ನ ಅಕ್ಕ ತಂಗಿರಂಗಲ್ವಾ, ಒಂಚೂರು ಅಡ್ಜಸ್ಟ್ ಮಾಡ್ಕೋ ಪಾರಿ. ಶಾಂತಕ, ಅದೇನು ಅಂತ ಮಾತಾಡ್ತಿದೀಯ ನೀನು? ನಾನು ಗೌಡ್ರನ್ನ ಅಡ್ಜಸ್ಟ್ ಮಾಡ್ಕೊಳಕ್ಕದ? ಪಾರಿ, ಅದು ಹಂಗಲ್ಲ. ಡಾಕ್ಟ್ರ್ ಹೇಳೋರೆ ಅವ್ರಿಗೆ ಬೇಜಾರು, ಕೋಪ, ದುಃಖ ಆದ್ರೆ ಎಡವಟ್ ಆಗ್ಬಿಡ್ತದೆ ಅಂತ. ಅದಕ್ಕೆ ಸುಮ್ಮನೆ ಸೈಲೆಂಟ್ ಆಗಿರು ಅಂತ ಹೇಳ್ದೆ. ಅದು ಹಂಗಲ್ಲ ಶಾಂತಕ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಯ್ತದೆ. ಆದರೆ ಊರೊಳಗಡೆ ಈ ವಿಚಾರ ಗೊತ್ತಾದರೆ ಗೌಡ್ರು ನನ್ನ ಎರಡನೇ ಹೆಂಡತಿ ಅಂದರೆ ನನ್ನ ಮರ್ಯಾದೆ ಏನ ಬೇಡ. ಪಂಚಾಯತಿಗೆ ಅಧ್ಯಕ್ಷನಾಗಿರೋ ನನ್ನ ಗಂಡ ಪರಮೇಶಿ ಮರ್ಯಾದೆ ಏನಾಗಬೇಡ. ನೀನೇ ಯೋಚನೆ ಮಾಡು ಮತ್ತೆ. ಪಾರಿ, ನೀನು ಹೇಳೋದು ನಿಜ. ಆದರೆ ಈ ವಿಚಾರ ಮನೆಯಿಂದ ಆಚೆ ಹೋಗದಂಗೆ ನಾನು ನೋಡ್ಕೊತೀನಿ. ನೀನು ಧೈರ್ಯವಾಗಿರೋ, ದಯವಿಟ್ಟು ಒಂಚೂರು ಸಪೋರ್ಟ್ ಮಾಡು ಪಾರಿ. ಮಹಾರಾಣಿ ಶಾಂತಲಾದೇವಿ, ದೇವಿ ಪಾರಿಜಾತಳನ್ನು ನನ್ನ ಬಳಿಗೆ ಕಳಿಸು. ನನಗೆ ಬಡ್ತಿರೋ ಸಿಟ್ಟಿಗೆ ನನ್ನ ಗಂಡನ್ನೇ ಕುಂಬಳಕ್ಕೆ ಕುಸರಾಕ್ಬಿಡ್ಲ ಅನಿಸ್ತಿದೆ. ಏನು ಮಾಡಲಿ, ಏನು ಮಾಡಕ್ ಆಯ್ತಾ ಇಲ್ಲ. ಮಹಾರಾಣಿ ಶಾಂತಲಾದೇವಿ, ನಾನು ಹೇಳುತ್ತಿರುವುದು ನಿನಗೆ ಕೇಳಿಸುತ್ತಿಲ್ಲವೇ? ನನ್ನ ಪತ್ನಿ ಪಾರಿಜಾತಳನ್ನು ನನ್ನ ಬಳಿಗೆ ಕಳಿಸು. ಕಳಿಸ್ತೀನಿ. ಪಾರಿ, ಒಂಚೂರು ಹತ್ರ ಅಂತ ಹೋಗಿ ನಿಂತ್ಕವ. ಶಾಂತಕ, ಇದನ್ನೆಲ್ಲ ನನ್ನ ಗಂಡ ಏನಾದ್ರು ಬಂದು ನೋಡ್ಬಿಟ್ರೆ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ. ಪಾರಿ,
ಇಲ್ಲಿ ನಾನು ನೀನು ನನ್ನ ಗಂಡ ಮೂರೇ ಜನ ಇರೋದು. ಒಂದು 5 ನಿಮಿಷ ನಿಂತ್ಕೋ. ಡಾಕ್ಟರ್ ಪೀತಾಂಬರ ಅವರು ಒಂದು ಮಾತ್ರೆ ಕೊಟ್ಟಿದ್ದಾರೆ, ಅದು ನುಂಗುಸು 10 ನಿಮಿಷಕ್ಕೆ ನನ್ನ ಗಂಡ ಮಲ್ಕೊಬಿಡ್ತಾರೆ. ಅವಾಗ ನಿಮ್ಮ ಮನೆಗೆ ಹೋಗ್ಬಿಡುವೆ ಪ್ಲೀಸ್ ಕಣೆ. ಆಯ್ತು. ದೇವಿ ಪಾರಿಜಾತ, ನಿನ್ನ ಸುಂದರವಾದ ವದನದಲ್ಲಿ ಸುಂದರ ಮುಗುಳ್ನಗೆ ಇರಬೇಕೆ ಹೊರತು ಇದೇನಿದು ಚಿಂತೆಯ ಗೆರೆಗಳು? ಏನಾಯ್ತು ನಿನಗೆ? ಗೌಡ್ರೆ, ಯಾಕೆ ಗೌಡ್ರೆ ಈಗ ಆಡ್ತಾ ಇದ್ದೀರಾ? ನಿಮ್ಮ ಮಾತು ಕತೆ ನಂಗೆ ಒಂದು ಅರ್ಥ ಆಯ್ತಲ್ಲ ಗೌಡ್ರೆ. ನಾನು ಪಾರಿಜಾತ ಅಲ್ಲ, ಪಂಚಾಯತಿ ಪರಮೇಶಿ ಹೆಂಡತಿ ಪಾರಿ. ನಿಮ್ಮ ಕೈ ಮುಗಿತೀನಿ, ನನ್ನ ಬಿಟ್ಬಿಡಿ ಗೌಡ್ರೆ. ಅಯ್ಯಯ್ಯೋ, ಒಂಚೂರು ನಾಟಕ ಮಾಡುವಂತ ಎಷ್ಟು ಹೇಳಿದ್ರಿ, ಪಾರಿಗೆ ಅರ್ಥನೇ ಆಯ್ತಾ ಇಲ್ವಲ್ಲ? ನಮ್ಮ ಗೌಡ್ರಿಗೆ ಕೋಪ ಬರ್ತಾ ಇದೆ, ಏನದೋ ಏನೋ. ದೇವಿ ಪಾರಿಜಾತ, ಏನು ಮಾತನಾಡುತ್ತಿರುವೆ ನೀನು? ಯುದ್ಧದಲ್ಲಿ ಗೆದ್ದು ನಿನ್ನನ್ನು ನನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದೇನೆ. ಆ ನನ್ನ ಸೇವಕನನ್ನು ನೀನು ಇನ್ನೂ ಮರೆತಿಲ್ಲವೇ? ಇನ್ನೊಂದು ಬಾರಿ ನಿನ್ನ ಬಾಯಲ್ಲಿ ಅವನ ಹೆಸರನ್ನು ಕೇಳಿದರೆ ನಾನಂತೂ ಸುಮ್ಮನಿರಲಾರೆ, ತಿಳಿಯಿತೆ? ಪಾರಿ ಹೂವನ್ನೇ. ಅಯ್ಯೋ, ಈ ಗೌಡ್ರಿಗೆ ಈ ಜನ್ಮದ ಏನು ಒಂಚೂರು ನೆನಪಿಲ್ಲ. ಹೆಂಗಾರು ಸಂಭಾಳಿಸ್ಬಿಟ್ಟು ಫಸ್ಟು ನಮ್ಮ ಮನೆಗೆ ಹೋಗ್ಬಿಡ್ತೀನಿ, ಅಲ್ಲಿವರೆಗೆ ನಗ್ನಗ್ತಾ ನಿಂತಿರ್ತೀನಿ. ದೇವಿ ಪಾರಿಜಾತ, ನಿನ್ನ ಮುಖದಲ್ಲಿ ಸಂತೋಷವನ್ನು ನೋಡಿ ನನ್ನ ಮನಸ್ಸು ತುಂಬಿ ಬರುತ್ತಿದೆ. ನನ್ನ ಗಂಡ ಬೇರೆ ಹೆಂಗಸಿನ ಜೊತೆ ಈ ಥರ ಆಡೋದು ನೋಡಿದ್ರೆ ನನಗೂ ಕೋಪ ತುಂಬಿ ಬರ್ತಾ ಇದೆ. ಏನು ಮಾಡಲಿ, ಏನು ಮಾಡೋಕ್ಕಾಯ್ತಾ ಇಲ್ಲ. ಪಾರಿ, ರೀ ಬಂದ್ರಾ? ಮಹಾಮಂತ್ರಿ ಶಂಕರಾಚಾರಿ, ನೀವು ಆಸ್ಥಾನವನ್ನು ಬಿಟ್ಟು ಎಲ್ಲಿ ಹೋಗಿದ್ದೀರಿ? ನಾನು ಮಹಾಮಂತ್ರಿನಾ? ಹೌದು ಮಹಾಮಂತ್ರಿ, ಯಾಕೆ ಸಂಶಯವೇ? ನಿಮಗೆ ಗೂಢಾಚಾರರನ್ನು ನೇಮಿಸಲು ಹೇಳಿದ್ದೇನೆಲ್ಲ, ನೇಮಿಸಿದ್ದೀರಾ? ಏ ಪಾರಿ, ನೀನಾಕೆ ಗೌಡ್ರ ಪಕ್ಕ ಹೋಗಿ ನಿಂತಿದ್ಯಾ? ಬಾಯಿ ಕಡೆ. ಏ ಸೇವಕ, ಮುಚ್ಚು ಬಾಯಿ. ನನ್ನ ಪತ್ನಿ ದೇವಿ ಪಾರಿಜಾತಳನ್ನು ಪಾರಿ ಎಂದು ಕರೆಯಲು ನಿನಗೆ ಎಷ್ಟು ಧೈರ್ಯ? ಇನ್ನೊಂದು ಮಾತನಾಡಿದರೆ ನಿನ್ನನ್ನು ಶಿರಚ್ಛೇದನ ಮಾಡಿಬಿಡುತ್ತೇನೆ. ಏನು? ನಾನು ಸೇವಕನಾ? ಹೌದು, ನೀನು ಈ ಅರಮನೆಯ ಸೇವಕ. ಹೇಳಿದ ಕೆಲಸವನ್ನಷ್ಟೇ ಮಾಡಿಕೊಂಡು ಬಿದ್ದಿರಬೇಕು. ಒಂದು ಮಾತು ಹೆಚ್ಚು ಆಡಬಾರದು. ಹೋಗು, ಕುದುರೆಗಳು ಆನೆಗಳಿಗೆ ಹುಲ್ಲನ್ನು ಹಾಕು. ಏನು? ನಾನು ಕುದುರೆಗಳು ಆನೆಗಳಿಗೆ ಹುಲ್ಲು ಹಾಕ್ಬೇಕಾ? ನಾನು ಯಾರು ಗೊತ್ತಾ? ನಾನು ಪಂಚಾಯತಿ ಪರಮೇಶಿ, ಈ ಊರ್ ಪಂಚಾಯತಿಗೆ ನಾನೇ ಅಧ್ಯಕ್ಷ. ಏ ಸೇವಕ, ನಾನು ಯುದ್ಧದಲ್ಲಿ ಗೆದ್ದು ಪಾರಿಜಾತಳನ್ನು ನನ್ನ ಪತ್ನಿಯನ್ನಾಗಿ ಮಾಡಿಕೊಂಡಿದ್ದೇನೆ. ನಿನ್ನನ್ನು ನನ್ನ ಸೇವಕನಾಗಿ ಮಾಡಿಕೊಂಡಿದ್ದೇನೆ. ಹೇಳಿದಷ್ಟು ಮಾಡುತ್ತೀಯೋ ಇಲ್ಲವೋ ನಿನ್ನ ಶಿರಚ್ಛೇದನ ಮಾಡಿಸಲೋ? ಪರಮೇಶನ, ನನ್ನ ಗಂಡನ ತಲೆಗೆ ಭಾರಿ ಏಟಾಗ್ಬಿಟ್ಟು ಈ ಜನ್ಮದನ್ನೆಲ್ಲ ಮರೆತುಬಿಟ್ಟು ಹಳೆ ಜನ್ಮಕ್ಕೆ ಹೋಗ್ಬಿಟ್ಟವ್ರಂತೆ. ಒಂದು ತಿಂಗಳಲ್ಲಿ ಸರೈತಾರೆ ಅಂತ ಡಾಕ್ಟರ್ ಪೀತಾಂಬರ ಅವ್ರು ಹೇಳವ್ರೆ. ಒಂದು ತಿಂಗಳ ಗಂಟ ನೀವೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಅಯ್ಯಯ್ಯೋ ಶಾಂತಕೋರೆ, ನೀವು ಆ ಥರ ಎಲ್ಲ ಕೇಳ್ಕೊಬಿಡಿಯಪ್ಪ. ನೀವು ನನಗೆ ಅಕ್ಕ ಇದ್ದಂಗೆ. ನೀವು ಹೆಂಗೆ ಹೇಳ್ತೀರ ಹಂಗೆ ಕೇಳ್ತೀನಿ. ಗೌಡ್ರು ಹುಷಾರಾದ್ರೆ ಅಷ್ಟೇ ಸಾಕು. ನಮ್ಮ ಮಾವಯ್ಯನವರು ಇವಾಗ ಮಹಾರಾಜ ಅಂತೆ. ಸಖತ್ ಮಜಾ ಬರ್ತಾ ಇದೆ. ಒಳ್ಳೆ ಮಜಾ ತಗೋಬೇಕು ಇವಾಗ. ಐ ಲೈಕ್ ಯು ಸೋ ಮಚ್. ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಕುಲತಿಲಕ ಸುಂದರೇಶ್ವರ ಬಲ್ಲಾಳ ದೇವರಿಗೆ ಜಯವಾಗಲಿ. ಇದೇನಿದು? ನನಗೆ ಯಾರು ಜಯಕಾರವನ್ನೇ ಹಾಕುತ್ತಿಲ್ಲವಲ್ಲ. ಆಕೆ ಜಯಕಾರ. ಯುವರಾಣಿ ಮಾಲಾಂಬಿಕೆ ಮತ್ತೊಮ್ಮೆ. ಸರಿ ಮಾವಯ್ಯ. ರಾಜಾದಿರಾಜ ರಾಜ ಮಾರ್ತಾಂಡ ರಾಜ ಕುಲತಿಲಕ ಮಹಾರಾಜ ಸುಂದರೇಶ್ವರ ಬಲ್ಲಾಳ ದೇವರಿಗೆ ಜಯವಾಗಲಿ. ಜಯವಾಗಲಿ. ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗುತ್ತಿದೆ. ಈ ಸಂತೋಷದಲ್ಲಿ ಎಲ್ಲರೂ ಒಂದು ನೃತ್ಯವನ್ನು ನೋಡೋಣವೇ? ಆಯ್ತಾಯ್ತು. ಯಾರು ಮಾಡ್ತಾರೆ ಮಾವಯ್ಯ? ನರ್ತಕಿ ಬಾಯಿಲ್ಲಿ. ಹೌದು, ನೀನೇ ನಮ್ಮ ಆಸ್ಥಾನ ನರ್ತಕಿ ಅಲ್ಲವೇ? ಇದು ಗೌಡ್ರು ನನ್ನ ಡ್ಯಾನ್ಸರ್ ಅಂತಾರಲ್ರಿ. ಇದೊಳಗೆ ಗ್ರಾಚಾರ ಸುತ್ತಗತ್ತು ನೋಡಿ ನಮಗೆಲ್ಲ. ಆನಂದ ಪರಮಾನಂದ ಪರಮಾನಂದ. ಐ ಲೈಕ್ ಯು ಸೋ ಮಚ್. ಯುವರಾಣಿ ಮಾಲಾಂಬಿಕೆ, ತುಂಬಾ ಸೊಗಸಾಗಿದೆ ನಿನ್ನ ಸಂಗೀತ. ಮಹಾರಾಜರಿಗೆ ಜಯವಾಗಲಿ. ಲೇ ಮಾಲಿ, ನೀನು ಬೇಕು ಬೇಕು ಅಂತಲ್ವ ಹಿಂಗೆಲ್ಲ ಮಾಡ್ತಾ ಇರೋದು? ಇವಾಗಲೇ ನಿಮ್ಮ ಮಾವಯ್ಯನವ್ರ ದೊಂಬರಾಟ ತಡ್ಕೊಳಕಾಯ್ತಾ ಇಲ್ಲ. ಇವಾಗ ಅವ್ರ ಜೊತೆ ನೀನು ಸೇರ್ಕೊಂಡ್ಯಾ? ಮಹಾರಾಣಿ ಶಾಂತಲಾದೇವಿ, ನಿಮಗೆ ಜಯವಾಗಲಿ. ಮಹಾರಾಣಿ ಶಾಂತಲಾದೇವಿ, ನಾವು ಮಹಾರಾಜರ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದೇವೆ. ನೀವು ಇದರಲ್ಲಿ ಡೌಟ್ ಪಡುವ ಅವಶ್ಯಕತೆ ಇಲ್ಲ. ಐ ಲೈಕ್ ಸೋ ಮಚ್. ಆಡು ಆಡು, ಅದೆಷ್ಟು ಆಡ್ತೀಯ ಆಡು. ಬೇಕು ಅಂತ ಆಡ್ತಾ ಇದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಆಡು ಆಡು, ಆಟ ಆಡು, ಆಡು ಆಡು, ಆಡಿ ನೋಡು. ಅದೇ
ಮಾಡಬೇಡಿ ನನಗೆ. ಯಾರಲ್ಲಿ ನರ್ತಕಿಯನ್ನ ನೃತ್ಯ ಮಾಡಲು ಹೇಳಿ. ನನಗೆ ಡ್ಯಾನ್ಸ್ ಎಲ್ಲ ಮಾಡಕ್ ಬರಲ್ಲ, ನಾನು ಮಾಡಲ್ಲ. ಮಹಾರಾಜರೇ, ಅವ್ರಿಗೆ ಡ್ಯಾನ್ಸ್ ಮಾಡಕ್ ಬರಲ್ವಂತೆ, ಬಿಟ್ಬಿಡಿ ಅವ್ರನ್ನ. ಮಹಾಮಂತ್ರಿಗೆ ಏನಿದು? ಇದು ಮಹಾರಾಜರ ಆಜ್ಞೆ. ನರ್ತಕಿಗೆ ನೃತ್ಯ ಮಾಡಲು ಹೇಳು. ಗೌರಿ ಡ್ಯಾನ್ಸ್ ಅಂತ ಮಾಡೆ. ಶಾಂತಕ ಗೌರಿ, ಗೌಡ್ರಿಗೆ ಆರೋಗ್ಯ ಸರಿ ಇಲ್ಲ ಪಾಪ. ಒಂದೆರಡು ಸ್ಟೆಪ್ ಹಾಕ್ಬಿಡು ಗೌರಿ. ಹಂಗಂತೀರಾ? ಸರಿ. ತೋಮ್ 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 ತೋಮ್. ವಾಹ್, ಅದ್ಭುತ ಅದ್ಭುತ. ನಡೆಯಲಿ ನಡೆಯಲಿ. ತೋಮ್ 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 ತೋಮ್. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ದೇನೇ ಕಮೆಂಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮಾತ್ರ ಮರಿಬೇಡಿ. ನಾಳೆ ಎಪಿಸೋಡು ಇನ್ನೂ ಸಖತ್ ಕಾಮಿಡಿ ಇರುತ್ತೆ, ಮಿಸ್ ಮಾಡಿದೆ ನೋಡಿ. ಬಾಯ್ ಬಾಯ್. ಐ ಲೈಕ್ ಯು ಸೊ ಮಚ್.